ಎಲ್ರಿಗೂ ನಮಸ್ಕಾರ. ಇವತ್ತು ಸೇಡಂನ ಗುರುರಾಜ ವೈನ್ಸ್ ಹತ್ರ ಒಬ್ರು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಓಡಾಡ್ಕೊಂಡು ಮಾರ್ತಾ ಇದ್ರು. ಏನಿದು ವೈನ್ ಶಾಪ್ ಹತ್ರ ಯಾರು ಪುಸ್ತಕ ಮಾರ್ತಾರೆ? ಆಗ ಅವರನ್ನ ಮಾತಾಡಿಸಿದೆ. ಆಗ ಗೊತ್ತಾಯ್ತು ಇವರು ನಮ್ಮ ಕಲಬುರಗಿ ಅವರೇ, ಪ್ರಕಾಶ್ ಸಿ ಹರ್ಕುಡೆ ಅಥವಾ ಪ್ರಕಾಶ್ ಹಾರ್ಕುಡ್ ಅಂತ. ಇವರು ಇಲ್ಲಿವರೆಗೆ ಕನ್ನಡದ 15ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಜಯಂತಿ ಮೇಡಮ್ ಆಗಿರ್ಬೋದು, ದೇವರಾಜ್ ಅವರು ಆಗಿರ್ಬೋದು, ಸುಂದರ ಕೃಷ್ಣ ಅರಸರಾಗಿರ್ಬೋದು, ಶೋಭರಾಜು, ಮುಖ್ಯಮಂತ್ರಿ ಚಂದ್ರು, ಗಿರಿಜಾ ಲೋಕೇಶ್ ಅಂತ ಬಹಳಷ್ಟು ದೊಡ್ಡ ಕಲಾವಿದರ ಜೊತೆ ನಟಿಸಿ ಇಲ್ಲಿವರೆಗೆ 15ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಇವರು ಒಟ್ಟು ಇಲ್ಲಿವರೆಗೆ 19 ಪುಸ್ತಕಗಳನ್ನ ಸಹ ಬರೆದಿದ್ದಾರೆ. ಅವರ ವೈಯಕ್ತಿಕ ಸಮಸ್ಯೆ ಏನು ಅಂತ ಅಷ್ಟು ಕೇಳಿಲ್ಲ. ನಾನು ಮತ್ತು ನಮ್ಮ ಫ್ರೆಂಡ್ ಸೇರಿ 2 ಪುಸ್ತಕ ತಗೊಂಡ್ವಿ. ಮತ್ತೆ ಅಲ್ಲೇ ವೈನ್ ಶಾಪ್ ಹತ್ರ ಇದ್ದಂತ ಜನರಿಗೆ ಮಾತಾಡಿಸಿ ಒಂದು 8 ಪುಸ್ತಕವನ್ನ ಸೇಲ್ ಮಾಡಿಸಿದ್ವಿ. ಜ್ಞಾನ ಕೊಡೋ ಪುಸ್ತಕವನ್ನ, ಶಕ್ತಿ ಕೊಡೋ ಆಹಾರವನ್ನ ನಾವು ರೋಡ್ ಸೈಡ್ ಇಟ್ಟು ಹಾಫ್ ರೇಟ್ ಚೀಪ್ ರೇಟ್ ಮಾರಿದ್ರು ತಗೊಳ್ತಕ್ಕಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಯಾರು ಇಲ್ಲ. ಅವರು ಮಾಡಿದ ಸಿನಿಮಾ ಮತ್ತು ಅವರ ಪುಸ್ತಕದ ಬಗ್ಗೆ ಕೆಲವೊಂದಿಷ್ಟು ಮಾತನಾಡಿದ್ದಾರೆ. ಏನಂತ ಕೇಳಿ. ನಾನು ಈ ಹಿಂದೆ ಸಿನಿಮಾ ನಟನಾಗಿ ಬೆಂಗಳೂರಿನಲ್ಲಿರುವಾಗ ಕೆಲವು ಪಿಕ್ಚರ್ಗಳಲ್ಲಿ ಪಾತ್ರಗಳನ್ನು ಮಾಡಿದ್ದೇನೆ. ಅವುಗಳಲ್ಲಿ ಈಗಾಗಲೇ 15-20 ಪಿಕ್ಚರ್ನಲ್ಲಿ ಮಾಡಿದ್ದೇನೆ. ಸಣ್ಣ ಸಣ್ಣ ಪಾತ್ರಗಳು ಮಾತ್ರ ಸಿಕ್ಕಿತ್ತು ನನಗೆ. ನಾನು ಏನು ನಿರೀಕ್ಷೆ ಮಾಡಿದ್ದೇನೆ, ನಾನೇನು ಬಯಸಿದ್ದೇನೆ ಅಂತಹ ಒಂದು ಪಾತ್ರಗಳು ಸಿಗಲಿಲ್ಲ. ಆಯ್ಕೆ ಮಾಡುವವರು ನಿರ್ದೇಶಕರು. ಆವಾಗ ನಾನು ಮಾಡಿರುವಂಥ ಕೆಲವು ಸಿನಿಮಾಗಳಲ್ಲಿ ಇದು ನೋಡಿ, ಇದು ನಾನು ಸಾಂಗ್ಲಿಯಾನ ಭಾಗ 3 ದೇವರಾಜ್ ಜೊತೆಯಲ್ಲಿ ನಾನು ಮಾಡಿರುವಂಥ ಇದು ಒಂದು ಫೋಟೋ ಇದೆ. ಇದು ಸ್ಟಿಲ್ ಫೋಟೋಗ್ರಾಫರ್. ಆ ಪಿಕ್ಚರ್ನಲ್ಲಿ ಮಾಡಿರುವಂಥ ಫೋಟೋ ಅದರಲ್ಲಿ ನಾನು ಒಬ್ಬ ಲಾಯರ್ ಆಗಿ ಪಾತ್ರ ಮಾಡಿದ್ದೇನೆ. ಆನಂತರ ಇನ್ನೊಂದು ಪಿಕ್ಚರ್ದ ಫೋಟೋ ತೋರಿಸ್ತೇನೆ. ಈ ಒಂದು MLA ಪಾತ್ರ ಮಾಡಿದ್ದು ಈಶ್ವರ ಪಿಕ್ಚರ್ನಲ್ಲಿ MLA ಆಗಿ ನಾನು ಪಾತ್ರ ಮಾಡಿದ್ದೇನೆ. ಇದು ಕೂಡ ಒಳ್ಳೆಯ ಒಂದು ಪಾತ್ರ ನನಗೆ ಕೊಟ್ಟಿದ್ದಾರೆ. ಒಂದು ಕಥೆ ಮೇಲೆ ಪರಿಣಾಮ ಬೀರುವಂಥ ಒಂದು ನನ್ನ ಪಾತ್ರ ಕೇಳಿದರೆ ನಿರ್ದೇಶಕರು ನನಗೆ ಕೊಡಲಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಕೊಡಬಹುದಂತ ನನ್ನ ಆಸೆ ಇದೆ. ಇನ್ನೂ ಕೂಡ ನನಗೆ ನಡೆಸಬೇಕನ್ನೋ ಭಾವನೆ ನನ್ನ ಹತ್ರ ಇದೆ. ಆ ಅವಕಾಶ ನನಗೆ ಸದಾವಕಾಶ ದೊರೀಲಿ ಅಂಥೇಳಿ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ನಾನು 19 ಪುಸ್ತಕಗಳನ್ನು ಈಗಾಗಲೇ ನಾನು ಬರೆದು ಪ್ರಿಂಟ್ ಮಾಡಿದ್ದೇನೆ. ಅವುಗಳಲ್ಲಿ ಬಹಳ ಉತ್ತಮವಾದಂಥ ಒಂದು ಲೇಖನಗಳನ್ನು ಬರೆಯುವಂಥ ನಾನು ಪ್ರಯತ್ನ ಮಾಡಿದ್ದೇನೆ. ಪ್ರತಿಯೊಂದು ಪುಸ್ತಕದಲ್ಲಿ ಅಧ್ಯಾತ್ಮ, ಆರೋಗ್ಯ, ನೈತಿಕತೆ, ವೈಚಾರಿಕ ವಿಚಾರ, ದೇಶಭಕ್ತಿ, ಆಯುರ್ವೇದಿಕ ಆಹಾರ ಬಳಕೆಯಂಥ ಲಾಭಗಳು, ಇಂಥ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಈ ಪುಸ್ತಕಗಳು ಓದುವುದರಿಂದ ಮಾನಸಿಕ ನೆಮ್ಮದಿ, ಆರ್ಥಿಕ ಲಾಭ, ಜೀವನದ ನಿಜವಾದ ಯಶಸ್ಸಿನ ಅರ್ಥ ಅರಿವಾಗ್ತದೆ. ಮತ್ತು ಈ ಪುಸ್ತಕಗಳು ಎಲ್ಲ ವಯಸ್ಸಿನವರಿಗೂ, ಎಲ್ಲ ಕಾಲಕ್ಕೂ, ಎಲ್ಲ ಸ್ಥಳಗಳಲ್ಲೂ ಉಪಯೋಗ ಆಗ್ತವೆ. ಇವುಗಳು ಎಂದಿಗೂ ವೇಸ್ಟ್ ಅಲ್ಲ. ಇಂಥ ಪುಸ್ತಕನ ಪ್ರತಿಯೊಬ್ಬ ಕನ್ನಡಿಗನಾಗಿ ಓದಲೇಬೇಕು, ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳೇಬೇಕನ್ನೋ ಬಗ್ಗೆ ನಾನು ನನ್ನ ಒಂದು ಕೆಲವು ಪುಸ್ತಕಗಳ ಬಗ್ಗೆ ಪರಿಚಯ ಮಾಡ್ತಾಯಿದ್ದೀನಿ. ಈ ನಾನು ಬರೆದಿರುವಂಥ ಒಂದು ಪುಸ್ತಕ ಬಂಗಾರದಂಥ ಮಾತು, ಭಾಳ ಅರ್ಥಪೂರ್ಣವಾದಂಥ ಪುಸ್ತಕ ಇದು. ಇದರಲ್ಲಿ ಬಂಗಾರದಂಥ ಬಾಳು ವ್ಯರ್ಥವಾಗೋದು ತಪ್ಪಲ್ಲವೇ ಅಂತ ಒಂದು ಪಾಠ ಬರೆದಿದ್ದೀನಿ. ಇದು ಬಹಳ ಅರ್ಥಪೂರ್ಣವಾದ ಪಾಠ. ಇದ್ರ ಜೊತೆ ಬೇರೆ ಬೇರೆ ಪಾಠಗಳನ್ನು ಬರೆದಿದ್ದೀನಿ. ಇದನ್ನು ಓದೋದರಿಂದ ಓದುಗರಿಗೆ ಒಳ್ಳೊಳ್ಳೆ ವಿಷಯಗಳ ಮಾಹಿತಿ ಸಿಗ್ತದೆ. ಇದನ್ನು ಓದಿದಾಗ ಅವ್ರಿಗೆ ಒಂದು ಒಳ್ಳೆಯ ಒಂದು ಏನೋ ಹೊಸ ಲೋಕಕ್ಕೆ ನಾವು ತೆರಳ್ತಾ ಇದ್ದೀವಿ, ಹೊಸ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ಅನ್ನೋ ಭಾವನೆ ಬರ್ತದೆ. ಆದ್ದರಿಂದ ಈ ಪುಸ್ತಕಗಳ ಬಹಳ ಅತ್ಯಂತ ಕಡಿಮೆ ದರದಲ್ಲಿ ಕೇವಲ 100 ರೂಪಾಯಿನಲ್ಲಿ ಒಳ್ಳೆ ಪುಸ್ತಕಗಳನ್ನು ನಾವು ಕೊಡ್ತಾ ಇದ್ದೀವಿ. ನಮ್ಮ ಪ್ರಕಾಶ್ ಅವರು ಈ ಪುಸ್ತಕಗಳನ್ನು ಪ್ರಿಂಟ್ ಮಾಡಿದ್ದಾರೆ. ಇವು ನನ್ನ ಹತ್ರನೇ ಸಿಗ್ತಾವೆ. ನನ್ನ ನಂಬರ್ನೂ ಇದೆ, ಅದನ್ನು ನಾನು ಕೊಡ್ತೀನಿ. ಈ ಪುಸ್ತಕ ಬಹಳ ಅರ್ಥಪೂರ್ಣವಾದ ಪುಸ್ತಕ. ಅದರ ಜೊತೆಗೆ ಇನ್ನೊಂದು ಪುಸ್ತಕ ಇದೆ, ನಗುತ್ತಾ ಮಾಡುವ ಪಾಪ ಅಳುತ್ತಾ ಕಳೆಯಬೇಕಾದ. ಇದು ಕೂಡ ನಾನೇ ಬರೆದಿದ್ದೇನೆ. ಈ ಪುಸ್ತಕದಲ್ಲಿ ಕೂಡ ಬಹಳ ಒಳ್ಳೆಯ ವಿಚಾರಗಳನ್ನೇ ಬರೆದಿದ್ದೀನಿ. ಮನುಷ್ಯ ಪಾಪ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮನುಷ್ಯ ಈ ಜನ್ಮ ಹುಟ್ಟಿದೆ ನಾವು ಬಹಳ ದುರ್ಲಭ, ಮನುಷ್ಯನಾಗಿ ಹುಟ್ಟೋದೇ ದುರ್ಲಭ. ಇಂಥ ಸಮಯದಲ್ಲಿ ನಾವು ಈ ಜೀವನವನ್ನು ಪಾಪ ಕಾರ್ಯಗಳಿಗೆ ಬಳಸಿಕೊಳ್ಳದಂತೆ ನಾವು ಕೇವಲ ಪುಣ್ಯ ಮಾಡಿದಾಗಲೇ ನಮಗೆ ಜೀವನಕ್ಕೆ ಒಂದು ಒಳ್ಳೆಯ ನಮಗೆ ಮುಂದಿನ ಜೀವನ ಸಿಗುತ್ತದೆ. ಹಾಗಾಗಿ ನಗುತ್ತಾ ಮಾಡುವಂಥ ಪಾಪಗಳನ್ನು ನಾವು ಭಾಳ ನರಕ ಅನುಭವಿಸ್ತಾ ಒಳ್ಳೊಳ್ಳೆ ಕೆಟ್ಟ ಕೆಲಸಗಳನ್ನು ಮಾಡಬೇಕಾಗ್ತದೆ. ಆದ್ದರಿಂದ ಈ ಬಗ್ಗೆ ಪ್ರತಿಯೊಬ್ಬ ಓದುಗರು ಎಚ್ಚರದಿಂದ ತಮ್ಮ ಜೀವನ ಸಾಗಿಸಬೇಕಂತ ಹೇಳಿ ಈ ಪುಸ್ತಕದಲ್ಲಿ ಪಾಠ ಬರೆದಿದ್ದೇನೆ. ಜೊತೆಯಲ್ಲಿ ಇನ್ನೂ ಕೆಲವು ಒಳ್ಳೆಯ ಪಾಠಗಳನ್ನು ಕೂಡ ಇದರಲ್ಲಿ ಬರೆದಿದ್ದೇನೆ. ಆಮೇಲೆ ಇನ್ನೊಂದು ಪುಸ್ತಕ ತೋರಿಸ್ತೇನೆ ನಿಮಗೆ. ಇದರಲ್ಲಿ ಲಕ್ಷ್ಮಣ ರೇಖೆ ದಾಟದಿರಿ ಜೋಕೆ ಅಂತ ಬರೆದಿದ್ದೇನೆ ಪುಸ್ತಕ. ಇದು ಕೂಡ ಬಹಳ ಅರ್ಥಪೂರ್ಣವಾದ ಪುಸ್ತಕ, ನಾನೇ ಬರೆದಿದ್ದೇನೆ. ಇಲ್ಲಿ ನನ್ನ ಫೋಟೋ ಸಹಿತ ಪರಿಚಯ ಇದೆ. ಇದರಲ್ಲಿ ಏನೇನು ಬರೆದಿದ್ದೇನೆ ಅಂದರೆ, ಲಕ್ಷ್ಮಣ ರೇಖೆ ದಾಟದವನಿಗೆ ಯಾವ ರಾವಣನು ಏನೂ ಮಾಡಲಾರ ಅಂತ ಒಂದು ಪಾಠ ಇದೆ. ಭಾಳ ಅರ್ಥಪೂರ್ಣವಾದಂಥ ಪಾಠ. ಈ ಪಾಠ ಓದಿದಾಗ ನಾವು ನಮ್ಮದೇ ಆದಂಥ ಒಂದು ಇತಿಮಿತಿನಲ್ಲಿ ಜೀವನ ಮಾಡಬೇಕು. ಯಾವುದು ನಮ್ಮದೇ ಆದಂಥ ಒಂದು ಅಗೋಚರವಾದಂಥ ಒಂದು ನಿರ್ಬಂಧ ಇರ್ತದೆ. ಅದಕ್ಕೆ ನಾವು ಲಕ್ಷ್ಮಣ ರೇಖೆ ಅಂತ ಕಲ್ಪಿಸಿಕೊಳ್ಬೇಕು. ಇದು ಬರೀ ಸ್ತ್ರೀಯರಿಗೆ ಅಷ್ಟೇ ಅಲ್ಲ, ಪುರುಷರಿಗೂ ಅನ್ವಯಿಸ್ತದೆ. ಹಾಗಾಗಿ ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಯಾವುದೇ ಕೆಟ್ಟ ಕೆಲಸ ಮಾಡುವಾಗ ನಾವು ಭಾಳ ಎಚ್ಚರವಾಗಿರ್ಬೇಕು ಅನ್ನೋದನ್ನು ಈ ಪಾಠದಲ್ಲಿ ಭಾಳ ಅರ್ಥಪೂರ್ಣವಾಗಿ ನಾನು ಬರೆದಿದ್ದೀನಿ. ಜೊತೆಗೆ
ಮಾನವ ಜನ್ಮ ದೊಡ್ಡದು ಅನ್ನೋದ್ರ ಬಗ್ಗೆ ಒಂದು ಪಾಠ ಬರ್ತಿದ್ದೇನೆ. ಇದರಲ್ಲಿ ಬಹಳ ಅರ್ಥಪೂರ್ಣವಾದ ಪಾಠ. ಈ ಮನುಷ್ಯ ಜನ್ಮ ಸಿಗುವುದೇ ಬಹಳ ದುರ್ಲಭ. ಈ ಜೀವನವನ್ನು ನಾವು ಸಕಾರಾತ್ಮಕ ಕೆಲಸಗಳಿಗಾಗಿ ನಾವು ಬಳಸ್ಕೊಳ್ಳದೇ ಇದ್ದರೆ ನಮ್ಮ ಜೀವನ ವ್ಯರ್ಥ ಅಂತಂದ ನನ್ನ ಅಭಿಪ್ರಾಯ ಇದೆ. ಯಾಕಂದರೆ ಪ್ರಾಣಿ ಪಕ್ಷಿಗಳಿಗೂ ಮತ್ತು ಕ್ರಿಮಿಕೀಟಗಳಿಗೂ ಸರೀಸೃಪಗಳಿಗೂ ದೊರೆದಂಥ ಜೀವನ ನಮಗೆ ಸಿಕ್ಕಿದೆ. ಮಾತಾಡುವ ಕಲೆ ನಮಗಿದೆ. ಮುಕ್ತಿ ಪಡಿಬೇಕಾದರೆ ಮಾನವ ಜನ್ಮನೇ ಭಾಳ ಶ್ರೇಷ್ಠ. ಅದನ್ನು ಕೂಡ ಈ ಪುಸ್ತಕದಲ್ಲಿ ಭಾಳ ಅರ್ಥಪೂರ್ಣವಾದ ಪುಸ್ತಕ. ಇದು ಕೂಡ 100 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಕೊನೆಯದಾಗಿ ಇಲ್ಲಿ ಇನ್ನೊಂದು ತೋರಿಸ್ತೇನೆ. ಉನ್ನತಿ. ನಮ್ಮ ಜೀವನದಲ್ಲಿ ಉನ್ನತಿ ಪಡಿಬೇಕಾದರೆ, ಯಶಸ್ಸು ಪಡಿಬೇಕಾದರೆ ಈ ಉನ್ನತಿಯಲ್ಲಿರುವಂಥ ಪುಸ್ತಕದಲ್ಲಿರುವಂಥ ಪಾಠಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಬಾಳಿದರೆ ನಮ್ಮ ಬಾಳು ಬಂಗಾರವಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಭಾಳ ಅರ್ಥಪೂರ್ಣವಾದ ಪುಸ್ತಕ ಇದೆ. ಜೊತೆಗೆ ಈ ಪುಸ್ತಕದಲ್ಲಿ ಬಸವಣ್ಣನವರ ಬಗ್ಗೆನೂ ಒಂದು ಪಾಠ ಬರ್ತೀನಿ. ಈ ಜಗದ ಸೂರ್ಯ ಬಸವಣ್ಣ ಎನ್ನುವ ಪಾಠನೂ ಇದರಲ್ಲಿ 16 ನಂಬರ್ ಪಾಠ ಇದೆ. ಹೀಗೆ ಅರ್ಥಪೂರ್ಣವಾದಂಥ ನಾನು 19 ಪುಸ್ತಕಗಳನ್ನು ಆಲ್ರೆಡಿ ಬರೆದು ಪ್ರಿಂಟ್ ಮಾಡಿದ್ದೇನೆ. ಆ ಪುಸ್ತಕಗಳ ಹೆಸರು ಹೇಳಬೇಕಂದ್ರೆ ನಾನು ಒಂದು 2006ರಿಂದ ಬರಿತಿದ್ದೇನೆ, ಇಲ್ಲಿವರೆಗೆ ಬರೆದಿದ್ದೇನೆ. ಮುಂದೆನೂ ಇನ್ನೂ ಕೆಲವು ಪ್ರಿಂಟ್ ಆಗ್ತಾ ಇದ್ದಾವೆ. ಒಂದು ಈ ಲಿಸ್ಟ್ ಇದೆ, 19 ಪುಸ್ತಕಗಳ ಒಂದು ಲಿಸ್ಟ್ ಇದೆ. ಇದು ಅಮೃತಧಾರೆ 2006ರಿಂದ, ಸುಂದರ ಲೋಕ 2007ರಿಂದ, ಆಮೇಲೆ ಮುಂದೆ ಬಾಳು ಬಂಗಾರ ಅಂತ 2008ರಿಂದ. ಹೀಗೆ ಪ್ರತಿಯೊಂದು ಪುಸ್ತಕನ ಬರಿತಾ ಬರ್ತಾ ಇಲ್ಲಿವರೆಗೆ 19 ಪುಸ್ತಕಗಳ ಪ್ರಿಂಟ್ ಆಗಿದ್ದಾವೆ. ಇದು ಉನ್ನತಿ ಅನ್ನೋ ಪುಸ್ತಕ 19ನೇ ಪುಸ್ತಕ. ಇದು ಲಕ್ಷ್ಮಣ ರೇಖೆ ದಾಟದಿರಿ ಅನ್ನೋದು ಪುಸ್ತಕ 16 ನಂಬರು. ಆಮೇಲೆ ನಗುತ್ತಾ ಮಾಡೋ ಪಾಪ ಅಳುತ್ತಾ ಕಳೆಯಬೇಕಾದ 14ನೇ ನಂಬರ್ ಪುಸ್ತಕ ಇದೆ. ಆಮೇಲೆ ಇನ್ನೊಂದು ಬಂಗಾರದಂಥ ಮಾತು, ಇದು 17ನೇ ನಂಬರ್ ಪುಸ್ತಕ ಇದೆ. ಇವೆಲ್ಲ ಪುಸ್ತಕಗಳು ನಾನು ಬರೆಯೋದ್ರಿಂದ ಬಹಳ ಅರ್ಥಪೂರ್ಣವಾದಂಥ ಪುಸ್ತಕಗಳಿದ್ದಾವೆ. ಈ ಪುಸ್ತಕಗಳನ್ನು ಓದಿ ಪ್ರತಿಯೊಬ್ಬರು ತಮ್ಮದೇ ಆದ ಜೀವನದಲ್ಲಿ ಲಾಭ ಪಡೆದು ಇವುಗಳ ಉಪಯೋಗ ಮಾಡ್ಕೋಬೇಕಂತೇಳಿ ಈ ಟೈಮ್ನಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ. ನನ್ನ ಮೊಬೈಲ್ ನಂಬರು 9448585017 ಇದೆ. ನೀವು ವಾಟ್ಸಪ್ ಮೂಲಕ ನಾವು ಮಾತಾಡಬಹುದು, ಡೈರೆಕ್ಟ್ ಕಾಲ್ ಮಾಡಿ ಮಾತಾಡಬಹುದು, ಅಥವಾ ನೀವು ಕೊರಿಯರ್ ಮೂಲಕ ಪುಸ್ತಕಗಳನ್ನು ತರಿಸ್ಕೊಳ್ಬೋದು. ನಿಮಗೆಲ್ಲವೂ ಲಭ್ಯ ಇದೆ. ನಾವು ಕಲಬುರಗಿಯಲ್ಲಿ ಇರ್ತೀವಿ, ರಾಮ ಮಂದಿರ ಸರ್ಕಲ್ನಲ್ಲೇ ಇರ್ತೀವಿ. ನಾವು ದಯಮಾಡಿ ಓದುಗರು ಪುಸ್ತಕಗಳನ್ನ ಪಡ್ಕೊಂಡು ತಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ಲೇಖಕನಾಗಿ ನೀವು ಓದುಗರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.